ದರ್ಶನ್ ಅವರ ಕೇಸ್ ವಿಚಾರದ ಕುರಿತಾಗಿ ಈಗ ಒಂದು ಆರೋಪಿ ಪಟ್ಟಿಯನ್ನು ಕೂಡ ಸಲ್ಲಿಸೋಕೆ ಇದೀಗ ಕಮಿಷನರ್ ಆದಂತ ದಯಾನಂದ್ ಅವರು ತೀರ್ಮಾನ ಮಾಡಿದ್ದಾರೆ. ಇನ್ನ 2 ದಿವಸಗಳಲ್ಲಿ ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯಕ್ಕೆ ಸಲ್ಲಿಸುತ್ತಾರೆ. ಸುಮಾರು 100ಕ್ಕೂ ಹೆಚ್ಚು ಜನರನ್ನ ವಿಚಾರಣೆ ನಡೆಸಿ ಹಲವು ಕಡೆ ಹೇಳಿಕೆಗಳನ್ನ ಸಂಗ್ರಹಿಸಿದ್ದಾರೆ. ಮತ್ತೆ ಹಲವಾರು ಸಿಸಿಟಿವಿಯನ್ನ ಪರಿಶೀಲನೆ ಮಾಡಿದ್ದಾರೆ, ದೃಶ್ಯಾವಳಿಗಳನ್ನು ಕೂಡ ತಗೊಂಡಿದ್ದಾರೆ. ಚಿತ್ರದುರ್ಗ ಸೇರಿದಂತೆ ಹಲವು ಕಡೆ ಮಹಜರು ಕೂಡ ಮಾಡಿದ್ದಾರೆ. ಮೈಸೂರು ಮತ್ತೆ ಬೆಂಗಳೂರು ಕಡೆ ಕೂಡ ಒಂದು ಮಹಜರು ಪ್ರಕ್ರಿಯೆ ಕೂಡ ನಡೆದಿದೆ. ಸಾಕಷ್ಟು ರೀತಿಯಲ್ಲಿ ಒಂದು ಅಂದ್ರೆ ಬುಕ್ ರೆಡಿ ಮಾಡ್ಬಿಟ್ಟಿದ್ದಾರೆ, ಒಂದು ಚಾರ್ಜ್ ಶೀಟ್ ಕಂಪ್ಲೀಟ್ ಆಗಿ. ಸೊ ಏನೇನು ಎಲ್ಲ ಎವಿಡೆನ್ಸ್ ಎಲ್ಲವನ್ನೂ ಕೂಡ ತಗೊಂಡಿದ್ದಾರೆ. ಶೀಘ್ರವೇ ದರ್ಶನ್ ಹಾಗೂ ಪ್ರಕರಣದ ಇತರ ಆರೋಪಿಗಳ ವಿರುದ್ಧ ಆರೋಪ ಪಟ್ಟಿಯನ್ನ ನ್ಯಾಯಾಲಯಕ್ಕೂ ಕೂಡ ಸಲ್ಲಿಸಲಿದ್ದಾರೆ. ಇನ್ನ ದರ್ಶನ್ ಅವರು ಜೈಲೊಳಗಡೆ ಕಂಬಿ ಎಣಿಸ್ತಾ ಇದ್ದಾರೆ. ಸೊ ವಿಜಯಲಕ್ಷ್ಮಿ ಅವರು ಕೂಡ ಆಗಾಗ ಹೋಗಿ ಭೇಟಿಯಾಗಿ ಬರ್ತಾ ಇದ್ದಾರೆ. ಬಳ್ಳಾರಿ ಜೈಲ್ಗೆ ಒಂದೇ ಟೈಮ್ ವಿಸಿಟ್ ಮಾಡಿರುವುದು, ಅದೇ ಬಟ್ಟೆಯನ್ನ ಕೂಡ ತಗೊಂಡು ಹೋಗಿರ್ತಾರೆ. ಮತ್ತೆ ದರ್ಶನ್ ಅವರು ನನಗೆ ಸರ್ಜಿಕಲ್ ಚೇರ್ ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರು. ಸೊ ಅದು ಕೂಡ ಕಮಿಷನರ್ ಸಾಹೇಬ್ರು ಓಕೆ ಮಾಡಿ ನಂತರ ಅಲ್ಲಿದ್ದಂತ ಅಧಿಕಾರಿಗಳು ಅದನ್ನ ಕೊಟ್ಟಿದ್ದಾರೆ. ದರ್ಶನ್ ಅವರು ಯಾವಾಗ ಆಚೆ ಬರ್ತಾರೆ ಅನ್ನುವಂತ ಒಂದು ದೊಡ್ಡ ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡ್ತಾ ಇರುತ್ತೆ. ದರ್ಶನ್ ಅವರು ರಿಲೀಸ್ ಆಗ್ಬೋದಾ, ಏನ್ ಕತೆ ಆಗ್ಬೋದು, ಅವ್ರಿಗೆ ಬೇಲ್ ಸಿಗುತ್ತಾ, ರಿಲೀಸ್ ಬಗ್ಗೆ ಸಿಗುತ್ತಾ ಅಂತ ತುಂಬಾ ಜನ ವೇಟ್ ಮಾಡ್ತಿರ್ತಾರೆ. ಆದ್ರೆ ಸದ್ಯಕ್ಕೆ ತುಂಬಾನೇ ಕಷ್ಟ ಇದೆ. ಸೊ ಚಾರ್ಜ್ ಶೀಟ್ ನಾಳಿದ್ದು ಸಲ್ಲಿಕೆ ಆಗುತ್ತೆ. ಸೊ ಟೋಟಲ್ 3 ತಿಂಗಳಾಗುತ್ತೆ. ಆ ಬಳಿಕ ಬೇಲ್ ಅಪ್ಲಿಕೇಶನ್ ಏನಾದ್ರು ಮೂವ್ ಮಾಡ್ಬೋದಾ, ದರ್ಶನ್ ಅವರು ಆ ಬಳಿಕ ಏನಾದ್ರು ರಿಲೀಸ್ ಆಗ್ತಾರ ಕಾದು ನೋಡ್ಬೇಕು. ನಿಮ್ಗೆ ಅನ್ಸುತ್ತೆ ದರ್ಶನ್ ಅವ್ರು ಆಚೆ ಬರ್ಬೇಕು ಬೇಡವಾ? ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡಿ.